ಎವ್ರಿವನ್, ವೆಲ್ಕಮ್ ಟು ಬಿಂದ್ಯಾ ಅಂಡ್ ಗೋಡ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗಲ್ಲಿ ನಾನು ನನ್ನ ಎಂಗೇಜ್ಮೆಂಟಿನ ಔಟ್ಫಿಟ್ನ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಯಾವ ಥರ ಇತ್ತು ನನ್ನ ಔಟ್ಫಿಟ್ ಮತ್ತು ಎಲ್ಲಿ ಪರ್ಚೇಸ್ ಮಾಡಿದೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಬನ್ನಿ ನೋಡೋಣ, ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾನು ನನ್ನ ಎಂಗೇಜ್ಮೆಂಟ್ ದಿನ ಹಾಕೊಂಡಿದ್ದ ಲೆಹಂಗಾನ ತೋರಿಸ್ತೀನಿ. ನಾನು ಎಂಗೇಜ್ಮೆಂಟ್ ಆಗಿ ಒಂದು 1 year or 2 years ಆಯಿತು. ಈಗ ನಾನು ಔಟ್ಫಿಟ್ ಬ್ಲಾಗ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಫಸ್ಟಿಗೆ ನಾನಿಲ್ಲಿ ಲೆಹೆಂಗಾದು ಲಂಗ ತಗೊಂಡಿದ್ದೀನಿ. ನೋಡ್ತಾ ಇರ್ಬೋದಲ್ವಾ, ಇದು ಒಂಥರ ರೇರ್ ಕಾಂಬಿನೇಷನ್ಸ್ ಅಂತಲೇ ಹೇಳ್ಬೋದು. ನಾನು ರೇರ್ ಕಾಂಬಿನೇಷನ್ ಇರಲಿ ಅಂತ ಸರ್ಚ್ ಮಾಡ್ತಿದ್ದೆ. ಇಲ್ಲಿ ನೋಡ್ಬೋದು ನೀವು, ಕೆಳಗಡೆ ಪರ್ಪಲ್ ಇದೆ ಆ್ಯಂಡ್ ಇಲ್ಲಿ ಆರೆಂಜ್ ವಿತ್ ಗೋಲ್ಡ್ ಕಾಂಬಿನೇಷನಲ್ಲಿದೆ. ಅಂದರೆ ಪರ್ಪಲ್ ಜೊತೆ ಆರೆಂಜ್ ವಿತ್ ಗೋಲ್ಡ್ ಕಾಂಬಿನೇಷನಲ್ಲಿ ನೀವು ಈ ಲಂಗನ ನೋಡಬಹುದು, ಲೆಹೆಂಗಾದು. ಮತ್ತು ನಾನು ಇದನ್ನು ನನಗೆ ಸ್ವಲ್ಪ ಟ್ರೆಡಿಷನಲ್ ಅಟೈರಲ್ಲೇ ಸಿಗಬೇಕು ಅಂತ ಇತ್ತು. ನಾನು ಅದ್ರ ಪ್ರಕಾರನೇ ಸರ್ಚ್ ಮಾಡ್ತಾ ಇದ್ದೆ, ಟ್ರೆಡಿಷನಲ್ ಆಗೇ ಇರಲಿ ನನ್ನ ಲೆಹೆಂಗಾ ಅಂತ. ಇದು ನಂದು ಲೆಹೆಂಗಾದು ಲಂಗ. ನಾವು ಲೆಹೆಂಗಾ ತಗೊಬೇಕಾದ್ರೆ ಫುಲ್ ಸ್ಟಿಚ್ ಆಗಿತ್ತು, ಅಂದರೆ ಇದು ಸೆಮಿ ಸ್ಟಿಚ್ಚು ನಾನು ತಗೊಂಡಿದ್ದು ಲೆಹೆಂಗಾ. ಅಂದರೆ ಅವರು ಇದೆಲ್ಲ ಕಂಪ್ಲೀಟ್ ಇರುತ್ತೆ, ನಿಮ್ಮದು ಸೈಜಿಗೆ ಓನ್ಲಿ ಸೈಡ್ ಸ್ಟಿಚ್ ಮಾತ್ರ ಮಾಡಿಸ್ಬೇಕಿತ್ತು. ಆಮೇಲೆ ಇದ್ರದ್ದು ಬ್ಲೌಸ್. ಇದು ನಿಮಗೆ ಬ್ಲೌಸೇನು ಅವ್ರು ಸ್ಟಿಚ್ ಮಾಡಿಸಿರಲ್ಲ, ಜಸ್ಟ್ ನಿಮಗೆ ಪ್ಲೇನ್ ಬ್ಲೌಸ್ ಪೀಸ್ ಮಾತ್ರ ಕೊಟ್ಟಿರ್ತಾರೆ. ನಿಮಗೆ ಯಾವ ಥರ ಬೇಕೋ ನೀವು ಅದನ್ನು ನೋಡಿಬಿಟ್ಟು ಸ್ಟಿಚ್ ಮಾಡಿಸ್ಕೊಬೋದು. ನೋಡ್ತಾ ಇದ್ದೀರಲ್ವ, ನಾವು ಈ ಲೆಹಂಗಾಗೆ ಈ ಥರ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ವಿ. ಅಂದರೆ ಇದರಲ್ಲಿ ಆಲ್ರೆಡಿ ಬ್ಲೌಸ್ ಪೀಸಲ್ಲಿ ಸ್ವಲ್ಪ ಡಿಸೈನ್ ಬಂದಿರೋದ್ರಿಂದ ನಾನು ಇದ್ರ ಮೇಲೆ ಏನು ಡಿಸೈನ್ ಮಾಡ್ಸೋಕ್ಕೆ ಹೋಗಿಲ್ಲ, ಅಂದರೆ ಏನು ಜಾಸ್ತಿ ಕಾಣಿಸಲ್ಲ ಅಂತ ಅಂದ್ಬಿಟ್ಟು ಈ ಥರ ಸಿಂಪಲ್ಲಾಗಿ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಸೊ ಹುಕ್ಸನ್ನೆಲ್ಲ ಬ್ಯಾಕ್ ಸೈಡಲ್ಲಿ ಇಡ್ಸಿದ್ದೀನಿ ಈ ಥರ. ಆಮೇಲೆ ಜಸ್ಟ್ ಇಲ್ಲಿ ನಾನು ಬ್ಲೌಸಲ್ಲಿ ತೋಳಿಗೆ ಕೆಳಗಡೆಗೆ ಈ ಥರ ಮಣಿದೊಂದು ಬೀಡ್ಸ್ ಕೊಡಿಸಿದ್ದೀನಿ 2 ಸೈಡು. ಆಮೇಲೆ ಹಿಂದೆ ಬ್ಯಾಕ್ ಟೈ ಒಂದು ಕೊಡಿಸಿದ್ದೀನಿ, ಅದಕ್ಕೆ ಈ ಥರ ಹಾಕ್ಸಿದ್ದೀನಿ. ಈ ಲಂಗಾದು ಬ್ಲೌಸ್ ಈ ಥರ ಇದೆ. ನೆಕ್ಸ್ಟು ದುಪ್ಪಟ್ಟದಲ್ಲಿ ಸ್ವಲ್ಪ ಗ್ರ್ಯಾಂಡಾಗೇ ಇದೆ ಅಂತಲೇ ಹೇಳ್ಬೋದು. ನೋಡಿ, ಇದ್ರದ್ದು ದುಪ್ಪಟ್ಟ ಈ ಥರ ಇದೆ. ಸೊ ದುಪ್ಪಟ್ಟದಲ್ಲಿ ನೀವೇನೋ ಮಾಡಿಸ್ಬೇಕು ಅಂತಲೇ ಇರಲಿಲ್ಲ, ಯಾಕಂದರೆ ದುಪ್ಪಟ್ಟನೇ ತುಂಬ ಗ್ರ್ಯಾಂಡಾಗಿದೆ. ಸೊ ನೋಡ್ತಾ ಇರ್ಬೋದು, ದುಪ್ಪಟ್ಟಲ್ಲಿ ಈ ಥರ ಎಲ್ಲ ಡಿಸೈನ್ಸ್ ಇತ್ತು ಮಧ್ಯ ಎಲ್ಲ, ಆ್ಯಂಡ್ ಬಾರ್ಡರ್ ಡಿಸೈನ್ಸು ಈ ಥರ ಇದೆ ದುಪ್ಪಟ್ಟದಲ್ಲಿ. ಇದು ದುಪ್ಪಟ್ಟ, ಇದು ಬ್ಲೌಸು, ಆಮೇಲೆ ಇದು ಲಂಗ. ನಿಮಗೆ ಅಂದರೆ 3 ಪೀಸಸ್ ಸಿಗುತ್ತೆ ಲೆಹೆಂಗಾಗೆ. ನಾನು ಇದನ್ನು ತೊಗೊಂಡಿದ್ದು ಚಿಕ್ಕಪೇಟೆಯಲ್ಲಿ. ಅಂದರೆ ತುಂಬ ಕಡೆ ಸುತ್ತಾಡಿ ನನಗೆ ರೇರ್ ಕಾಂಬಿನೇಷನ್ಸ್ ಬೇಕು ಅಂತ ಲಾಸ್ಟಿಗೆ ನಾನು ಇಷ್ಟಪಟ್ಟಂಗೆ ನನಗೆ ಚಿಕ್ಕಪೇಟೆಯಲ್ಲೇ ಸಿಕ್ತು. ಸೊ ನಾನು ಹೇಳ್ದಂಗೆ ಇದು ಸೆಮಿ ಸ್ಟಿಚ್ ಲೆಹೆಂಗಾ, ಓನ್ಲಿ ಬ್ಲೌಸ್ ಮತ್ತು ಸೈಡ್ ಸ್ಟಿಚ್ ಮಾತ್ರ ನಾವು ಮಾಡಿಸ್ಕೊಂಡಿದ್ದು. ಯಾರಾದರೂ ನೀವು ಹುಡುಕ್ತಿದ್ದೀರಾ ಅಂತಂದರೆ ನೀವು ಅಂದರೆ ಚಿಕ್ಕಪೇಟೆಗೆಲ್ಲ ಹೋದರೆ ನಿಮಗೂ ಈ ಥರ ಸಿಗುತ್ತೆ. ತುಂಬ ಏನು ಕಾಸ್ಟ್ಲಿ ಅಲ್ಲ, ಅಫೋರ್ಡೆಬಲ್ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇದು ನನ್ನ ಎಂಗೇಜ್ಮೆಂಟಿನ ಫಸ್ಟ್ ಔಟ್ಫಿಟ್. ಸೊ ನಾನು ನಿಮಗೆ ಸೈಡಲ್ಲಿ ಫೋಟೋನು ಹಾಕಿ ತೋರಿಸ್ತೀನಿ, ಕಂಪ್ಲೀಟ್ ಔಟ್ಫಿಟ್ಟಿಂದು ಹೆಂಗೆ ಕಾಣಿಸ್ತಿತ್ತು ನನಗೆ ಅನ್ನೋದನ್ನ. ನಾನು ಈ ಬ್ಲೌಸಸ್ನೆಲ್ಲ ಹಾಸನಲ್ಲೇ ಸ್ಟಿಚ್ ಮಾಡಿಸಿದ್ದು. ನಾನು ನನ್ನ ಅತ್ತಿಗೆದು ಸ್ಯಾರಿ ಆಗಿರ್ಬೋದು, ನನ್ನ ಅಮ್ಮನ ಸ್ಯಾರಿ ಆಗಿರ್ಬೋದು, ಪ್ರತಿಯೊಂದು ನಾವು ಹಾಸನಲ್ಲಿ ದತ್ತು ಟೈಲರ್ಸ್ ಅಂತ ಟೈಲರಲ್ಲಿ ಸ್ಟಿಚ್ ಮಾಡಿಸಿದ್ದು. ನಮ್ದು ಎಲ್ಲ ಬ್ಲೌಸಸ್ಸು ಸಹ ತುಂಬ ಚೆನ್ನಾಗಿ ಅವರು ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆಮೇಲೆ ಈ ದತ್ತು ಟೈಲರ್ಸ್ ಇರೋದು ಹಾಸನದು ಹಳೆ ಬಸ್ ಸ್ಟ್ಯಾಂಡ್ ಹತ್ರ ವಿಮಲ್ ಜ್ಯೋತಿ ಅಂತ ಬರುತ್ತೆ, ಅಲ್ಲಿ ಆಪೋಸಿಟಲ್ಲಿ ಈ ದತ್ತು ಟೈಲರ್ಸ್ ಇದೆ. ಸೊ ನೀವು ಯಾರು ಹಾಸನ ಸುತ್ತಮುತ್ತ ಇರೋರು ಏನಾದರೂ ನೀವು ನಿಮ್ಮ ಬ್ಲೌಸಸ್ನೆಲ್ಲ ಹೊಲಿಸ್ಕೋಬೇಕು ಅಂತಂದರೆ ನೀವು ದತ್ತು ಟೈಲರ್ಸ್ ಹತ್ರ ಕೊಡ್ಬೋದು. ನೋಡಿದ್ರಿ ಅಲ್ಲ, ಇದು ನನ್ನ ಫಸ್ಟ್ ಔಟ್ಫಿಟ್ಟು ಎಂಗೇಜ್ಮೆಂಟ್ ದಿನ. ಅಂದರೆ ನಾವು ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಬೇಕಾದ್ರೆ ನಾನು ಈ ಔಟ್ಫಿಟ್ನ ಹಾಕ್ಕೊಂಡಿದ್ದೆ. ಇದು ನೆಕ್ಸ್ಟು ನಾನು ನನ್ನ ಹಸ್ಬೆಂಡ್ ಮನೇಲಿ ಕೊಡಿಸಿದಂತಹ ಸ್ಯಾರಿನ ಉಟ್ಕೊತೀನಿ. ನಾನು ನೆಕ್ಸ್ಟು ಔಟ್ಫಿಟ್ನೂ ಸಹ ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಾನು ಈ ಲೆಹಂಗಾಗೆ ಏನೇನು ಜ್ಯುವೆಲ್ರಿ ಹಾಕಿದ್ದೆ ಅನ್ನೋದನ್ನೆಲ್ಲ ನಾನು ನಿಮಗೆ ಈಗ ತೋರಿಸ್ತಾ ಹೋಗ್ತೀನಿ. ಇವಾಗ ನನ್ನ ಎಂಗೇಜ್ಮೆಂಟಿಗೆ ನಾನು ಏನೇನು ಆರ್ನಮೆಂಟ್ಸ್ ಹಾಕ್ಕೊಂಡಿದ್ದೆ ಅಂತೆಲ್ಲ ತೋರಿಸ್ತೀನಿ. ನಾನು ಯಾವುದು ರೆಂಟ್ ತಗೊಂಡಿರಲಿಲ್ಲ, ಎಲ್ಲ ನಾನೇ ಓನಾಗಿ ಪರ್ಚೇಸ್ ಮಾಡಿದ್ದೆ.
ಫಸ್ಟ್ ನೀವು ನೋಡ್ಬೋದು, ಇದು ನಾನು ತಗೊಂಡಿದ್ದ ಸೊಂಟದ ಪಟ್ಟಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನೀವು ಮಧ್ಯದಲ್ಲೆಲ್ಲ ನೋಡ್ಬೋದು ಲಕ್ಷ್ಮಿ ಎಲ್ಲನೂ ಇದೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಸೊಂಟದ್ದು ಡಾಬು. ಐಡಿಯಾ ಏನಾಗಿತ್ತು ಅಂತಂದರೆ, ಮದುವೆ ಅಂದರೆ ತುಂಬ ಫಂಕ್ಷನ್ಸ್ಗಳಿರುತ್ತೆ, ಎಲ್ಲನೂ ಅಂದರೆ ಬಳೆ ಶಾಸ್ತ್ರ ಇರ್ಬೋದು, ಎಲ್ಲನೂ ಇರುತ್ತೆ ಅಲ್ವಾ. ಸುಮ್ಮನೆ ನಾವು ಬಾಡಿಗೆಗೆ ತಗೊಬಂದರೆ ಅಂದರೆ ದುಡ್ಡನ್ನೂ ಕೊಡಬೇಕು, ಅದ್ರ ಬದಲು ಓನಾಗೆ ತಂದಿಟ್ಕೊಂಡ್ರೆ ನಮ್ಮದೇ ಓನ್ ಅಂತಲೇ ಇರುತ್ತೆ. ಸೊ ನೀವು ಅದೇ ದುಡ್ಡಲ್ಲಿ ಓನಾಗೆ ನೀವು ಸೊಂಟದ ಪಟ್ಟಿ ನಿಮ್ಗೆ ಯಾವ ಥರ ಡಿಸೈನ್ ಬೇಕೋ ಆ ಥರದಲ್ಲಿ ತಗೊಬರ್ಬೋದು. ಇದನ್ನ ಒಂದೇ ಫಂಕ್ಷನ್ನಿಗೆ ಅಂತಲ್ಲ, ನಿಮ್ಮ ಹತ್ರ ಇರೋದ್ರಿಂದ ಯಾವುದಾದ್ರೂ ಫಂಕ್ಷನ್ಸ್ಗೆ ನೀವು ಯಾವಾಗಲಾದ್ರೂ ಬೇಕಾದ್ರೂ ಹಾಕೋಬೋದು. ಸೊ ನೋಡ್ತಾ ಇದ್ದೀರಾ ಅಲ್ವಾ, ಇದನ್ನು ನಾನು ಹಾಕ್ಕೊಂಡಿದ್ದೆ ನನ್ನ ಎಂಗೇಜ್ಮೆಂಟ್ ದಿವಸ. ಇದನ್ನು ನಾನು ಚಿಕ್ಕಪೇಟೆಯಲ್ಲೇ ತೊಗೊಂಡಿದ್ದು. ಇದಕ್ಕೊಂದು 700 to 800 rupees ಕೊಟ್ಟಿದ್ದೆ ನಾನು. ನೆಕ್ಸ್ಟು ನಾನು ಹಾಕ್ಕೊಂಡಿದ್ದು ಈ ಲಾಂಗ್ ಹಾರ. ಆ್ಯಕ್ಚುಲಿ ನನಗೆ ಮುಂಚೆಯಿಂದನೂ ಪ್ಲ್ಯಾನ್ ಇತ್ತು, ಅಂದರೆ ಆ ಲೆಹೆಂಗಾಗೆ ನಾನು ಒಂದೇ ಒಂದು ಲಾಂಗ್ ಚೈನ್ನ ಹಾಕ್ಕೊಬೇಕು ಅಂತ ಅಂದ್ಬಿಟ್ಟು ಅಂತ. ಯಾವುದೇ ಥರ ಶಾರ್ಟ್ ಚೈನ್ ಎಲ್ಲ ಬೇಡ, ಜಸ್ಟ್ ಲಾಂಗ್ ಹಾಕ್ಕೊಂಡಿರೋಣ ಅಂತ ಅಂದ್ಕೊಂಡಿದ್ದೆ. ಸೊ ಅದೇ ಥರನೇ ನಾನು ಹುಡುಕ್ದಾಗ ಈ ಥರ ನನಗೆ ಲಾಂಗ್ ಹಾರ ಟೈಪು ಸಿಕ್ತು. ಇದಕ್ಕೆ ಏನು ಜಾಸ್ತಿ ಆಗಿಲ್ಲ, ಇದಕ್ಕೊಂದು 600 to 700 ಕೊಟ್ಟಿರ್ಬೋದು. ನಿಮ್ಗೆ ಇದಕ್ಕೆ ಒಂದು ಇಯರಿಂಗ್ ಕೂಡ ಸಿಗುತ್ತೆ. ನೋಡಿ, ನಾನು ಹಾಕ್ಕೊಂಡಿದ್ದೀನಿ ಯಾವ ಥರ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು. ಒಂದೇ ಒಂದು ಸಾಕು, ನಿಮಗೆ ಗ್ರ್ಯಾಂಡ್ ಲುಕ್ಗೆ ಕಾಣಿಸುತ್ತೆ ಅಂತಲೇ ಅನ್ಬೋದು. ಅದೇ ನಾನು ಮೊದಲೇ ಹೇಳ್ದಂಗೆ ನನಗೆ ಯಾವುದು ಬಾಡಿಗೆ ತೊಗೊಳ್ಳೋದು ಇಷ್ಟ ಇರಲಿಲ್ಲ. ಸೊ ನನಗೆ ಎಲ್ಲನೂ ನನ್ನದೇ ಓನಾಗಿರಬೇಕು ಅಂತ ಇತ್ತು. ಅದಕ್ಕೆ ನನ್ನ ಅದಕ್ಕೆ ಹೋಗಿ ಚಿಕ್ಕಪೇಟೆಯಲ್ಲಿ ಫುಲ್ ಸುತ್ತಾಡಿ ಈ ಥರ ನಾವು ಒಂದು ಪೀಸ್ನ ತೊಗೊಬಂದಿದ್ವಿ. ನೀವು ಅಂದರೆ ಯಾವುದೇ ಫಂಕ್ಷನಿಗಾದರೂ ಬೇಕಾದ್ರೆ ನೀವು ಇದನ್ನು ಹಾಕ್ಕೊಂಡು ಹೋಗ್ಬೋದು, ನಿಮಗೆ ತುಂಬ ಗ್ರ್ಯಾಂಡ್ ಲುಕ್ಕೆ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಾವಿವಾಗ ಲೆಹೆಂಗಾ ಆದಾದಮೇಲೆ ನೆಕ್ಸ್ಟ್ ಸ್ಯಾರಿ ಔಟ್ಫಿಟ್ ಹಾಕಿದ್ದೆ ಅಲ್ವಾ, ಆ ಸ್ಯಾರಿ ಯಾವ ಥರ ಇದೆ ಅನ್ನೋದನ್ನ ನಾನೀಗ ತೋರಿಸ್ತೀನಿ. ಇದು ನನ್ನ ಸೆಕೆಂಡ್ನೇ ಔಟ್ಫಿಟ್. ಇದು ನನ್ನ ಗಂಡನ ಮನೆಯವ್ರು ಕೊಟ್ಟಿದ್ದು ಸ್ಯಾರಿ. ನೋಡ್ತಾ ಇರ್ಬೋದಲ್ವ ಯಾವ ಥರ ಕಾಂಬಿನೇಷನ್ ಇದೆ ಅಂತ. ಎಲ್ಲರಿಗೂ ಅವ್ರದ್ದು ಎಂಗೇಜ್ಮೆಂಟ್ ಸ್ಯಾರಿ ಆಗಿರಲಿ, ಮದುವೆ ಸ್ಯಾರಿ ಆಗಿರಲಿ ತುಂಬಾ ಸ್ಪೆಷಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನನಗೂ ಕೂಡ ಈ ಸ್ಯಾರಿಗಳಂದರೆ ತುಂಬಾ ಸ್ಪೆಷಲ್. ನೋಡಿ, ಇದು ಈ ಥರ ಕಾಂಬಿನೇಷನಲ್ಲಿದೆ. ಅಂದರೆ ಕೆಳಗಡೆ ನೋಡ್ತಿರ್ಬೋದು, ಇದೊಂಥರ ಪಿಂಕ್ ಕಲರ್ ಬಾರ್ಡರು ಆ್ಯಂಡ್ ಮೇಲ್ಗಡೆ ಈ ಥರ ಇದೆ. ಈ ಸೀರೆನ ನಾವು ಕಂಚಿಯಲ್ಲಿ AS ಬಾಬುಶಾಲಿ ಪರ್ಚೇಸ್ ಮಾಡಿದ್ದು. ನೋಡ್ತಾ ಇರ್ಬೋದಲ್ಲ ಸೀರೆ ಯಾವ ಥರ ಇದೆ ಆ್ಯಂಡ್ ಕಾಂಬಿನೇಷನ್ಸ್ ಎಲ್ಲನೂ. ಕೆಳಗಡೆ ಬಾರ್ಡರ್ ದೊಡ್ಡದಿದೆ, ಅಂದರೆ ನನಗೆ ಇದೇ ಥರ ಪ್ಯಾಟ್ರನಲ್ಲಿ ಬೇಕಿತ್ತು. ಸೊ ಅದಕ್ಕೆ ನಾನು ಈ ಥರನೇ ಚೂಸ್ ಮಾಡಿಕೊಂಡೆ. ಅಂದರೆ ನಿಮಗೆ ಕ್ಯಾಮ್ರಾದಲ್ಲೇ ಒಂಥರ ಕಲರ್ ಕಾಣಿಸ್ತಾ ಇದೆ, ಲೈವ್ ಆಗಿ ನೋಡಿದ್ರೇ ನಿಮಗೆ ಒಂಥರ ಕಲರ್ ಇದೆ ಸ್ಯಾರಿ. ಇದು ಸೆರ್ಗು. ಮತ್ತು ನಾನು ಈ ಸ್ಯಾರಿಗೆ ಈ ಥರ ಕುಚ್ಚು ಹಾಕಿಸಿದ್ದೀನಿ. ನಾವು ಕುಚ್ಚು, ಬ್ಲೌಸ್ ಸ್ಟಿಚಿಂಗು ಎಲ್ಲನೂ ನಾನು ಹೇಳ್ದಂಗೆ ನಾವು ದತ್ತ ಟೈಲರ್ಸ್ ಹತ್ರನೇ ಕೊಟ್ಟಿದ್ದು. ನಾವು ಹೇಳಿದ ಟೈಮಿಗೆ ತುಂಬ ಚೆನ್ನಾಗಿ ನಮಗೆ ರೆಡಿ ಮಾಡಿಕೊಟ್ರು ಅಂತಲೇ ಹೇಳ್ಬೋದು. ಈ ಸ್ಯಾರಿದು ಪಿಕ್ನ ನಾನು ವಿಡಿಯೋದಲ್ಲಿ ಸೈಡಿಗೆ ಫೋಟೋ ಹಾಕಿರ್ತೀನಿ, ನೀವು ನೋಡ್ಬೋದು ಫುಲ್ಲು ರೆಡಿ ಆದಮೇಲೆ ಯಾವ ಥರ ಕಾಣಿಸ್ತಿತ್ತು ಅಂತ. ಈಗ ನಾನು ಈ ಸ್ಯಾರಿದು ಬ್ಲೌಸ್ನ ಯಾವ ಥರ ಸ್ಟಿಚ್ ಮಾಡಿಸಿದ್ದೆ ಅನ್ನೋದನ್ನ ತೋರಿಸ್ತೀನಿ. ನೋಡ್ತಾ ಇದ್ದೀರಾ ಅಲ್ವಾ, ಈ ಥರ ಸೇಮ್ ಸ್ಯಾರಿ ಕಲರಲ್ಲೇ ನಾವು ಈ ಥರ ಡಿಸೈನ್ಸ್ ಮಾಡಿಸಿದ್ವಿ. ಎಲ್ಲ ಫುಲ್ ಎಂಬ್ರಾಯ್ಡ್ರಿ ವರ್ಕೇ ಮಾಡಿಸಿದ್ದು. ಅಷ್ಟೇ ನಿಮಗೆ ತೋಳಿಗೆ ಮಣಿ ಇಟ್ಸ್ಕೊಟ್ಟಿದ್ದಾರೆ. ಅಂದರೆ ನೀವು ಯಾವ ಥರ ಡಿಸೈನ್ ಹೇಳ್ತೀರೋ ಬೇಸ್ಡ್ ಆನ್ ಆ ಥರ ಅವರು ಹೊಲ್ಕೊಡ್ತಾರೆ ನಿಮಗೆ. ಬ್ಯಾಕ್ ಸೈಡ್ ಡಿಸೈನ್ನ ತೋರಿಸ್ತೀನಿ. ಬ್ಯಾಕ್ ಸೈಡ್ ಈ ಥರ ಇದೆ.
ಅಂದರೆ ಜಾಸ್ತಿ ಅಂದರೆ ವರ್ಕ್ ಅಷ್ಟೇ ಮಾಡಿಸಿರೋದು. ನಾನು ಇನ್ನೇನು ಜಾಸ್ತಿ ಡಿಸೈನ್ಸ್ ಎಲ್ಲ ಇಡ್ಸೋಕ್ಕೆ ಹೋಗಿಲ್ಲ. ಇಲ್ಲಿ ಜಸ್ಟ್ ವರ್ಕ್ ಮಾಡಿ ಇಲ್ಲಿ ಯು ಶೇಪ್ ಬಂದಿದೆ ಅಷ್ಟೇ. ಆಮೇಲೆ ಈ ಥರ ಇಲ್ಲಿ 2 ಟ್ಯಾಗ್ನ ಮಾಡಿಕೊಟ್ಟಿದ್ದಾರೆ. ಸೊ ಇದು ಈ ಸ್ಯಾರಿಯ ಬ್ಲೌಸ್ ಡಿಸೈನ್. ನೋಡಿದ್ರಿ ಅಲ್ಲ ಇವತ್ತಿನ ನನ್ನ ವೀಡಿಯೋನ. ನನ್ನ ಎಂಗೇಜ್ಮೆಂಟ್ ಔಟ್ಫಿಟ್ ಹೆಂಗಿತ್ತು ಆ್ಯಂಡ್ ನಾನು ಯಾವ ಥರ ಎಲ್ಲನೂ ಅರೇಂಜ್ ಮಾಡ್ಕೊಂಡ್ವಿ ಅನ್ನೋದನ್ನೆಲ್ಲನೂ. ನೀವು ಅಷ್ಟೇ ಅಂದರೆ ಯಾರಾದರೂ ಎಂಗೇಜ್ಮೆಂಟ್ ಮದುವೆ ಹತ್ರ ಬರ್ತಿದೆ ಅಂತಂದರೆ ಚಿಕ್ಕಪೇಟೆಲ್ಲಿ ಹೋಗಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ನಿಮಗೆ ಸಿಗುತ್ತೆ. ಸೊ ಸರ್ಚ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ನಿಮ್ಗೆ ಇಷ್ಟ ಥರನೇ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಅಷ್ಟೇ ನೀವು ಕಂಚಿಗೆ ಹೋದ್ರೂ ಅಷ್ಟೇ ನಿಮಗೆ ಸೆಲೆಕ್ಷನ್ಸ್ಗಳು ವೆರೈಟಿಯಲ್ಲಿ ಸಿಗುತ್ತೆ. ನೀವು ಯಾವ್ದು ಬೇಕೋ ಆ ಥರ ನೀವು ಸೆಲೆಕ್ಟ್ ಮಾಡ್ಕೊಬೋದು. ನಾವು ನಮ್ಮ ಫ್ಯಾಮಿಲಿ, ನನ್ನ ಹಸ್ಬೆಂಡ್ ಫ್ಯಾಮಿಲಿ ಎಲ್ಲರೂ ನಾವು ಕಂಚಿಲೇ ಹೋಗಿದ್ದು. ನನ್ನ ಮದುವೆ ಸ್ಯಾರಿ ಸಹ ನಾವು ಕಂಚಿಲೇ ತೊಗೊಂಡಿದ್ದು. ನೆಕ್ಸ್ಟ್ ನನ್ನ ವೀಡಿಯೋದಲ್ಲಿ ನಾನು ನನ್ನ ಮದುವೆ ಸ್ಯಾರೀಸ್ನೆಲ್ಲ ತೋರಿಸ್ತೀನಿ, ಯಾವ ಥರ ಆಯಿತು ನನ್ನ ಮದುವೆ ಸ್ಯಾರೀಸು ಅಂತೆಲ್ಲನೂ. ಸೊ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಹೀಗೆ ನನ್ನ ವಿಡಿಯೋನ ನೋಡ್ತಾ ಇರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಲ್ಲರೂ ಫಾಲೋ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. And thank you for watching my video.